ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾನು ಇವತ್ತು ಸಿ ಜಿ ಪವರ್ ಬಗ್ಗೆ ಫುಲ್ ಡೆಪ್ತ್ ಅನಲೈಸ್ ಮಾಡೋಣ. ಇದು ಯಾವುದೇ ಬೈಸಲ್ ರೆಕಮೆಂಡೇಷನ್ ಅಲ್ಲ. ಮೊದಲನೇದಾಗಿ ಇದ್ರ ಬಗ್ಗೆ ಮಾತಾಡ್ತಾ ಎರಡು ನ್ಯೂಸ್ ಕಡೆ ಗಮನ ಹರಿಸೋಣ. ಯಾಕಪ್ಪ ಅಂತಂದರೆ ಅದು ಡೇಟಾ ಸೆಂಟರ್ ರಿಲೇಟೆಡ್ ಆಗಿರುತ್ತೆ, ಮತ್ತು ಸಿ ಜಿ ಪವರ್ ಹೇಗೆ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಅದಾದಮೇಲೆ ಅದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಓಕೆ, ಮೊದಲನೇದಾಗಿ US ನಾವ್ರೋನವರು ಟ್ರಂಪ್ ಏಡ್ ಅವ್ರು ಬಂದ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ದಾರೆ, ಅಮೇರಿಕನ್ಸ್ ಯಾಕೆ ಇಂಡಿಯಾದವರು AI ಯೂಸ್ ಮಾಡೋಕ್ಕೆ ದುಡ್ಡು ಪೇ ಮಾಡ್ತಾ ಇದ್ದಾರೆ ಅಂತ. ಇದರ್ಥ ಏನಪ್ಪ ಅಂತಂದರೆ, ಈ AI ಯೂಸ್ ಮಾಡಬೇಕು ಅಂದರೆ ಡೇಟಾ ಸೆಂಟರ್ಸ್ಗಳಿರಬೇಕು. ಆ ಡೇಟಾ ಸೆಂಟರ್ಸ್ಗಳೆಲ್ಲ ಇದು US ಸೆಟಪ್ ಆಗಿರುತ್ತೆ. ಆ ಡೇಟಾ ಸೆಂಟರ್ಸ್ ರನ್ ಮಾಡಬೇಕು ಅಂದರೆ ತುಂಬ ಪವರ್ ಬೇಕಾಗಿರುತ್ತೆ. ಸೊ ಏನಪ್ಪ ಈ ಪವರ್ಗೆಲ್ಲ ಯಾರು ಬಿಲ್ ಕಟ್ತಾ ಇರೋದು? ಅಮೇರಿಕನ್ಸು. ಸೊ ಹಾಗಾಗಿ ಅದನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ಬೋದು ಇನ್ ಫ್ಯೂಚರು? ಮೋಸ್ಟ್ ಪ್ರಾಬಬ್ಲಿ ಇಂಡಿಯಾದಲ್ಲಿ ಇದು ಈ ChatGPT ಅಥವಾ ಬೇರೆ ಏನು ಯೂಸ್ ಮಾಡ್ಕೊಂಡು ಚಾರ್ಜಸ್ ಆಗ್ಬೋದು, ಅಥವಾ ಇಂಡಿಯಾದಲ್ಲೇ ಡೇಟಾ ಸೆಂಟರ್ಸ್ಗಳು ಓಪನ್ ಆಗ್ಬೋದು. ಬಟ್ ಇದು ಇಂಪಾರ್ಟೆಂಟಾ? ಇಲ್ಲ. ಇದರಿಂದ ಒಂದೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಡೇಟಾ ಸೆಂಟರ್ಸ್ ಕಡೆ ಫೋಕಸ್ ಜಾಸ್ತಿ ಇದೆ ಅನ್ನೋದು ಒಂದು ಹೈಲೈಟ್ ಆಗುತ್ತೆ. ನಾನು ಡೇಟಾ ಸೆಂಟರ್ಸ್ಗಳ ಬಗ್ಗೆ ಆಲ್ರೆಡಿ ಒಂದು ಪ್ರೀವಿಯಸ್ ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಯಾವ್ಯಾವ ಕೆಟಗರೀಸ್ ಇದೆ ಅನ್ನೋದೆಲ್ಲ ಮೆನ್ಷನ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು, ಡೇಟಾ ಸೆಂಟರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್, ಇದು ಡೇಟಾ ಸೆಂಟರ್ಸ್ಗಳ ಕಡೆ ಮಾತಾಡ್ತಾ ಇಲ್ಲಿ ನೋಡಿ, ಸಿ ಜಿ ಪವರು ಡೇಟಾ ಸೆಂಟರ್ದು ಆರ್ಡರ್ ಗೆದ್ದಿದೆ. ಇದು ಸಿಂಗಲ್ ಲಾರ್ಜೆಸ್ಟ್ ಆರ್ಡರ್ ಆಗಿದೆ ಅವ್ರಿಗೆ. 900 crores ಆರ್ಡರ್ ಆಗಿದೆ ಟಾಲ್ಗ್ರಾಸಿಂದ. ಸೊ ನಾನು ಹಿಂದೆ ವೀಡಿಯೋ ಮಾತಾಡ್ಬೇಕಾದ್ರೆ ನಾನು ಎರಡು ಇದ್ರ ಬಗ್ಗೆ ಮಾತಾಡಿದ್ದೆ, ಪವರ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ. ಒಂದು ಮಿಡ್ ವೋಲ್ಟೇಜು, ಲೋ ವೋಲ್ಟೇಜು. ಆ ಟೈಮಲ್ಲಿ ಮಾತಾಡ್ತಾ ಸಿ ಜಿ ಪವರ್ ಮಿಸ್ ಆಗಿತ್ತು. ಬಟ್ ಈಗ ಇದೆಲ್ಲ ನೋಡಿದಾಗ ನಿಮ್ಗೆ ಅನ್ಸ್ಬೋದು ಸಿ ಜಿ ಪವರು ಆ ಮಿಡ್ ವೋಲ್ಟೇಜು, ಲೋ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಕಡೆ ವರ್ಕ್ ಮಾಡುತ್ತೆ ಅಂತ. ಸೊ ಇದೇನಪ್ಪ ಇಂಡಿಕೇಶನ್ ಕೊಡುತ್ತೆ? US ಆರ್ಡರ್ ಚೆನ್ನಾಗಿ ಸಿಗುತ್ತೆ. ಇನ್ ಫ್ಯೂಚರ್ ಇಂಡಿಯಾದಲ್ಲೂ ಏನೋ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಆರ್ಡರ್ಸು ಡೇಟಾ ಸೆಂಟರ್ಗೆ ಬೇಕು ಅಂದರೆ ಇದರಿಂದ ಆರ್ಡರ್ಗಳು ಸಿಗ್ಬೋದು ಇದರೊಂದಿಂದ. ನೆಕ್ಸ್ಟು ಈ ಸಿ ಜಿ ಪವರ್ ಕಡೆ ಒಂದು ಕಣ್ಣಾಯಿಸೋಣ. ಇದು ಬರೋಕ್ಕೂ ಮುಂಚೆ ನಾನು ಒಂದು ಹಿಸ್ಟ್ರಿ ಹೇಳ್ಬಿಡ್ತೀನಿ. ಸಿ ಜಿ ಪವರು 2020ವರೆಗೂ ಕಾಂಪ್ಟನ್ ಗ್ರೀವ್ಸ್ ಅಂಡರಲ್ಲಿತ್ತು. ಅದು ತುಂಬಾ ಡೆಪ್ತಾಗಿ, ಅಂದರೆ ತುಂಬಾ ಸಾಲ ಇತ್ತು ಅವ್ರ ಮೇಲೆ. ಬಟ್ ಆ ಸಾಲನ ಇದು ಮಾಡೋಕ್ಕಾಗದ್ರೆ ಅದು ಪರ್ಫಾರ್ಮೆನ್ಸ್ ಅಂತ ಚೆನ್ನಾಗಿರಲಿಲ್ಲ. ಅದ್ರ ಬಗ್ಗೆ ಇದರಲ್ಲಿ ಈ ಚಾರ್ಟ್ಗಳ ಬಗ್ಗೆ ಈ ಮಾತಾಡ್ತಾ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ. ಬಟ್ ಮುಂದುವರಿತಾ 2020ಇಂದ ಮುರುಗಪ್ಪ ಗ್ರೂಪ್ಸು, ಟ್ಯೂಬ್ ಇನ್ವೆಸ್ಟ್ಮೆಂಟ್ ಕಂಪನಿ, ಇದನ್ನು ತಗೊಳ್ತು. ಅದಾದಮೇಲೆ ಇದ್ರದ್ದು ಹಣೆಬರನೇ ಚೇಂಜ್ ಆಯಿತು. ಅದ್ರದ್ದು ಪ್ರಾಫಿಟ್ ಕಡೆ ಮೂವ್ ಆಗ್ತಾಯಿದೆ. ನೀವೀಗ ನೋಡ್ಬೋದು, ಡೆಪ್ಟು ಅಷ್ಟೇ ತುಂಬಾ ಕಡಿಮೆ ಇದೆ, 117 crores. ಅದರರ್ಥ ಡೆಪ್ ಟು ಈಕ್ವಿಟಿ ರೇಷಿಯೋ 0.02% ಇದೆ, ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಆಯಿತಾ? ಮೊದಲನೇದಾಗಿ ಸಿ ಜಿ ಪವರು ಏನೇನು ಪ್ರಾಡಕ್ಟ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ. ನೋಡಿ, ಇಲ್ಲಿ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಇವ್ರದ್ದು ನೋಡಿ, ಸ್ವಿಚ್ ಗೇರ್ಸ್ ಇದೆ, ಮೋಟರ್ಸ್ಗಳಿದೆ, ಡ್ರೈವರ್ಸ್ ಆಟೋಮೇಷನ್ ಇದೆ, ರೈಲ್ವೆ ಸೆಕ್ಟರಲ್ಲೂ ಇದೆ, ಅಂದರೆ ಕವಚ್ ಡೆವಲಪ್ ಮಾಡೋಕ್ಕೆ. ಈ ಕಮರ್ಷಿಯಲ್ ಫ್ಯಾನ್ಸು, ಅದು ಪಂಪ್ಗಳು, ಅದು ರಿಲೇಟೆಡ್ ಇದೆ, ಟ್ರಾನ್ಸ್ಫಾರ್ಮರ್ಸ್ ಇದೆ, ಸ್ವಿಚ್ ಗೇರ್ಸ್ಗಳಿದೆ. ಇದು ಬಿಟ್ಟು ಇಲ್ಲಿ ಮೆನ್ಷನ್ ಆಗದಿರೋದು ಇನ್ನೊಂದೇನಿದೆ ಅಂತ ಅಂದರೆ, ಇವ್ರದ್ದು ಫೋಕಸ್ಸು ಬಂದು ಸೆಮಿ ಕಂಡಕ್ಟರ್ ಕಡೆನೂ ಇದೆ. ಇವರು 88 ವರ್ಷದಿಂದ ನಡೆಸ್ತಾ ಇದ್ದಾರೆ. ಜೊತೆಗೆ ಇವ್ರದ್ದು ಕ್ಲೈಂಟ್ಸ್ಗಳು ನೋಡ್ಬೋದು, ತುಂಬಾ ಕ್ಲೈಂಟ್ಸ್ಗಳಿದೆ. ಇವ್ರದ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ತುಂಬ ಕ್ಲೈಂಟ್ಸ್ಗಳು ಕಾಣಿಸ್ತಾರೆ. ಒಂದಲ್ಲ, ನಾನು ಇದು ಎಲ್ಲದೂ ಕವರ್ ಮಾಡೋಕ್ಕೋಗಲ್ಲ. ಬಟ್ ಆನ್ ಹೈಯರ್ ಲೆವೆಲ್ ನೀವು ನೋಡ್ಬೋದು, ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಈಗ ಮೊದಲನೇದಾಗಿ ಇದ್ರ ಬಗ್ಗೆ ಮಾತಾಡೋದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 88,000 ಕೋಟಿ ಇದೆ. ಇದು ಓಕೆ, ಅಂದರೆ ಇದು ಆಲ್ಮೋಸ್ಟು ಲಾರ್ಜ್ ಕ್ಯಾಪ್ಸ್ ಕೆಟಗರಿಗೆ ಬರ್ತಾ ಇದೆ. ಬಟ್ ಒಂದು ನಾನು ನಿಮ್ಗೆ ಏನು ತೋರಿಸ್ಬೇಕು ಅಂತಂದರೆ, ಈ ಕರೆಂಟ್ ಪ್ರೈಸ್ ಬಂದು 562 ಇದೆ, ಐ ಬಂದು 798 ಇದೆ. ಅದರರ್ಥ ಅಂದರೆ ಆಲ್ಮೋಸ್ಟ್ 30% ಕಡಿಮೆ ಬಂದಿದೆ ಟಾಪಿಂದ. ಒಂದೇ ಒಂದು ಕನ್ಸರ್ನಿಂಗ್ ವಿಷಯದಲ್ಲಿ ಏನು ಹೇಳ್ತೀನಿ ಅಂದರೆ, ಪಿ ಬಂದು 82.8 ಇದೆ. ಅದರರ್ಥ ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿಯಾಗಿ ಟ್ರೇಡ್ ಆಗ್ತಾಯಿದೆ. ಬಟ್ ಇದು ಇನ್ ಕೇಸ್ ಕಂಪನಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದಂಗೆ ಈ ಪಿ ವ್ಯಾಲ್ಯೂನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಬಟ್ ಇದೆಲ್ಲ ಮಾಡಿದ್ರೆ ಪ್ರಮೋಟರ್ ಹೋಲ್ಡಿಂಗು ಚೆನ್ನಾಗಿದೆ, ಮತ್ತು ರಿಸರ್ವ್ಸು ನೋಡಿ 7146 ಇದೆ. ಸೊ ನಾವು ಏನೋ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈಸಿಯಾಗಿ ಇವ್ರು ಮಾಡ್ಕೊಂಡು ಹೋಗ್ಬೋದು. ಮತ್ತು ಫ್ರೀ ಕ್ಯಾಶ್ ಫ್ಲೋನು 7519 ಇದೆ. ಇದ್ರ ಬಗ್ಗೆ ಮಾತಾಡ್ತಾನೆ ನಿಮಗೊಂದು ಇದು ಹಿಸ್ಟ್ರಿ ಹೇಳಿದೆ. ಇದು 35% CAGR ನಡೀತಾ ಇದೆ ಅಂತ. ಏನಪ್ಪ ಅಂದರೆ 2010ವರೆಗೂ ಇವ್ರದ್ದು, 2020ವರೆಗೂ ಇವರು ಇದು ಕ್ರಾಂಪ್ಟನ್ ಗ್ರೀವ್ಸ್ ಅವ್ರ ಹತ್ರ ಇತ್ತು. ಬಟ್ 2020 ಆದಮೇಲೆ ಮುರುಗಪ್ಪ ಗ್ರೂಪ್ಸ್ ಹೋಯಿತು. ನಾನು ಆಗಲೇ ಹೇಳಿದಾಗೆ ಸಾಲ ತುಂಬಾ ಜಾಸ್ತಿ ಇತ್ತು ಅಂತ. ಇಲ್ಲಿ ನೋಡ್ಬೋದು 2014ಇಂದ 2025ವರೆಗೂ ಚಾರ್ಟ್ ಇದೆ. ಅದು 13,000 ಮುಂಚೆ ಟ್ರೇಡ್ ಆಗ್ತಾ ಇದ್ದಿದ್ದು ಒಂದು ಸೇಲ್ಸು. ಬಟ್ ಈಗ ಕಡಿಮೆನೇ ಇದೆ, 9,000 ಇದೆ. ಕರೆಂಟ್ಲಿ 11,000 ಇದೆ. ಬಟ್ ಸ್ಟಿಲ್ ಓಕೆ. ಎಕ್ಸ್ಪೆನ್ಸು ಮತ್ತು ಪ್ರಾಫಿಟ್ ನೋಡಿ, ಆಪ್ರೇಟಿಂಗ್ ಪ್ರಾಫಿಟ್ 13,000 ಇದ್ದರು, ಇಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ಟು 612 ಇತ್ತು. ಇಲ್ಲಿ 1,436 ಕೋಟಿ ಇದೆ, ವಿಚ್ ಇಸ್ ವೆರಿ ಗುಡ್.
ಇದರಿಂದ ಈ ಪ್ರಾಫಿಟಲ್ಲಿ ಎಷ್ಟೋ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳನ್ನ ಓಪನ್ ಮಾಡ್ಬೋದು. ಓಕೆ, ಬಟ್ ನೆಕ್ಸ್ಟ್ ಪಾರ್ಟ್ ಹೇಳ್ತೀನಿ. ನಾವು ನಿಮಗೆ ಹೇಳ್ತಾ ತುಂಬಾ ಸಾಲ ಆಯಿತು, ಅದರಿಂದ ಇಂಪ್ಯಾಕ್ಟ್ ಹೇಗಾಗ್ತಿತ್ತು ಅಂತ. ಈಗ ನೋಡಿ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಗೆ ಇಲ್ಲಿ ನೋಡೋದು ಪ್ರಾಫಿಟ್ ಹಿಂಗೆ ಕಾಣ್ತಾ ಇದೆ, ಎಲ್ಲ ಪಾಸಿಟಿವಲ್ಲಿದೆ. ಬಟ್ ಇಲ್ಲಿ ಯಾಕೆ ನೆಗೆಟಿವಲ್ಲಿದೆ? ಇಲ್ಲಿ ನೋಡಿ ಇಂಟ್ರೆಸ್ಟ್ ಇದೆ ನೋಡಿ. ಇದು ಅವ್ರು ಮಾಡಿದ್ದಿದ್ದು ಸಾಲಗೆ ಇಂಟ್ರೆಸ್ಟ್ ಕಟ್ತಿದ್ದಿದ್ದು. ಸೊ ಎಷ್ಟೇ ದುಡ್ಡು ಬಂದರೂ ಅದು ಸಾಲದಲ್ಲೇ ಇದು ಬಂದಿದ್ದು ಆ ಸಾಲ ಕಟ್ಟೋದಕ್ಕೆ, ಇಂಟ್ರೆಸ್ಟ್ ಕಟ್ಟೋದಕ್ಕೆ ದುಡ್ಡು ಹೋಗ್ಬಿಡ್ತಿತ್ತು. 2021 ಆದಮೇಲಿಂದ ನೀವು ನೋಡ್ಬೋದು ಇಂಟ್ರೆಸ್ಟ್ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಈಗ ನೆಗ್ಲಿಜಿಬಲ್ ಬಂದಿದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇನ್ನು ಮುಂದೆ ಬರೋ ಪ್ರಾಫಿಟು ಇವ್ರು ಡೈರೆಕ್ಟು ಪ್ರಾಫಿಟ್ಗೆ ಆಗುತ್ತೆ. ಇದು ಸಾಲ ತೀರಿಸೋದ್ರಲ್ಲಿ ಏನಿರಲ್ಲ. ಸೊ ಇದು ಒಂದು ವೆರಿ ಗುಡ್ ಸೈನ್ ಆಗಿದೆ. ಜೊತೆಗೆ ಇವ್ರದ್ದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ತುಂಬ ಕಡೆನೇ ಇದೆ. ನೀವು ನೋಡ್ಬೋದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಒಂದು ಡಿಸ್ಟ್ರಿಬ್ಯೂಟೆಡ್ ಕೆಟಗರಿಲಿ ಆಲ್ರೆಡಿ ಮಾತಾಡ್ದಂಗೆ ಒಂದು ರೈಲ್ವೆ ರಿಲೇಟೆಡ್ ಇದೆ. ಸೊ ರೈಲ್ವೆ ಆರ್ಡ್ರಲ್ಲಿ ಸಿಗ್ಬೋದು. ಇದು ಸೆಮಿ ಕಂಡಕ್ಟರ್ ರಿಲೇಟೆಡ್ ಬಗ್ಗೆ ಮಾತಾಡಿದೆ. ನಾನು ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡ್ತಾ ಒಂದು ಹೇಳ್ತೀನಿ ನೋಡಿ. ಇಲ್ಲಿ ಸೆಮಿ ಕಂಡಕ್ಟರ್ದು ಇವ್ರದ್ದು ಎಕ್ಸ್ಪಾನ್ಷನ್ಸ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇವ್ರದ್ದು 748 crores ಸ್ವಿಚ್ ಗೇರ್ಸ್ ಪ್ಲಾಂಟ್ ಎಕ್ಸ್ಪಾನ್ಷನ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ, ಇದು ಕ್ಯಾಪೆಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಅಂದರೆ ಕಂಪನಿ ದುಡ್ಡು ಸ್ಪೆಂಡ್ ಮಾಡ್ತಾ ಇದೆ ಟು ಬಿಲ್ಡ್ ಅಪ್ ಫ್ಯಾಕ್ಟ್ರೀಸ್ ಫಾರ್ ಇಂಪ್ರೂವಿಂಗ್ ದರ್ ಪ್ರೊಡಕ್ಷನ್ ಲೈನ್. ಅಂದರೆ ಏನಪ್ಪ ಅಂತಂದರೆ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅದನ್ನ ಹೊಸದಾಗಿ ತರೋಕ್ಕೆ ಅಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಡೇಟಾ ಸೆಂಟರ್ಸು, AI ಮತ್ತು ಡಿಫೆನ್ಸು ನನ್ನ ಪ್ರಕಾರ ಬೂಮಿಂಗಲ್ಲಿ ನೆಕ್ಸ್ಟ್ ಬರೋದು. ಸೊ ಇವೆಲ್ಲ ನೋಡಿದ್ರೆ ಈ ಫ್ಯೂಚರಿಸ್ಟಿಕ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ರೈಲ್ವೆ ಕವಚ್ ಸಿಸ್ಟಮ್ಮು, ಅದು ಗೌರ್ಮೆಂಟ್ ಅವ್ರದ್ದು ಮೇಯ್ನ್ ಇನಿಷಿಯೇಟಿವ್ ಕಡೆ ಇದೆ. ನೆಕ್ಸ್ಟು ಡೇಟಾ ಸೆಂಟರು, ಅದು ಈಗ ಆಲ್ರೆಡಿ ಹೇಳಿದೆ, ಈ ಟ್ರಾನ್ಸ್ಫಾರ್ಮರ್ಸ್ ಮೂಲಕ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಸೆಮಿಕಂಡಕ್ಟರ್ ಫೆಸಿಲಿಟಿ, OSAT ಫೆಸಿಲಿಟಿ ಗುಜರಾತಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ 7,600 crores ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇದು 3,500 ಕೋಟಿ ಗೌರ್ಮೆಂಟ್ ಸಬ್ಸಿಡಿನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನೋಡಿದ್ರೆ ಇವ್ರದ್ದು ಫ್ಯೂಚರು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಒಂದೇ ಒಂದು ಕನ್ಸರ್ನ್ ನಂಗೆ ಕಾಣಿಸ್ತಾ ಇರೋದು ಅಂದರೆ ಅವ್ರದ್ದು ಇದು PE ರೇಷಿಯೋನು ಆ್ಯಸ್ ಆ್ಯಂಡ್ ವೆನ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರದ್ದು PE ರೇಷಿಯೋನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೇಳ್ತಾ ಒಂದು ಲಾಸ್ಟ್ ಪಾಯಿಂಟ್ನ ಕವರ್ ಮಾಡಿಬಿಡ್ತೀನಿ. ಇದು ಪ್ರಮೋಟರ್ಸ್ ಹೋಲ್ಡಿಂಗು ಮತ್ತು ಪಬ್ಲಿಕ್ ಹೋಲ್ಡಿಂಗು. ನೀವು ನೋಡ್ಬೋದು ಪ್ರಮೋಟರು 56% ಇದೆ, ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಗಿಂತ ಲಾಸ್ಟ್ ಕ್ವಾರ್ಟರ್ಗಿಂತ. ಬಟ್ ಏನೆಲ್ಲ ಇದು ಪಬ್ಲಿಕ್ ಕಡೆ ಇದೆಯಾ? ಇಲ್ಲ. FIIs DISSಗಳು ತೊಗೊಳ್ತಾ ಇದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ಕಂಪನಿ ಸ್ಟೇಬಲ್ ಆಗಿ ನಡೀತಾ ಇದೆ. ಆ್ಯಂಡ್ ಇದ್ರ ಮೇಲೆ ಪ್ರಮೋಟರ್ಸ್ಗಳಿಗೆ, FIIsಗೆ, DISಗಳಿಗೆ ತುಂಬ ವಿಶ್ವಾಸ ಇದೆ. ಒಂದು ಪಬ್ಲಿಕ್ಕು ಎಲ್ಲಿ ಕಡಿಮೆ ಇರುತ್ತೆ ಅದರ ಅರ್ಥ ಏನು ಅಂದರೆ ಪ್ರೋಗ್ರೆಸಿಂಗಲ್ಲಿದೆ. ಯಾಕೆಂತಂದರೆ ಬೇರೆ ಫಾರಿನ್ ಇನ್ವೆಸ್ಟರ್ಸು, DIS ಇನ್ವೆಸ್ಟರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲೇ ನೋಡ್ಬೋದು ಇದು FIIsಗಳು ಜಾಸ್ತಿ ಆಗ್ತಾ ಇದ್ದಾರೆ, DISಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ಸೈನು. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾರ ಕ್ವಶನ್ಸ್ ಇತ್ತು ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.